ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತು ಈ ನನ್ನ ವಿಡಿಯೋನಲ್ಲಿ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಿದ್ದೀವಿ. ಸೊ ಇಲ್ಲಿಂದ 161 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಿದ್ದೀವಿ. ಆನೇಕಲ್ಲಿಂದ ಹೊರಡ್ತಿದ್ದೀವಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮಗೂ ಅದರ ಅನುಭವ ಹೇಗಿರುತ್ತೆ ಪಾದಯಾತ್ರೆದು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈಗ ಹೊರಡ್ತಿದ್ದೀವಿ. ಬನ್ನಿ ಹೋಗೋಣ. ಮೊದಲಿಗೆ ಆನೇಕಲ್ ಸರ್ಕಲ್ನಲ್ಲಿರೋ ವಿನಾಯಕನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. 23 ಮಾರ್ಚ್ 2025 ಭಾನುವಾರ ಬೆಳಗ್ಗೆ ಸುಮಾರು 3-3:30 ಟೈಮ್ನಲ್ಲಿ ನಾವು ಪಾದಯಾತ್ರೆ ಶುರು ಮಾಡಿದ್ದು. ಆನೇಕಲ್ನಿಂದ ಗುಮ್ಲಾಪುರದವರೆಗೂ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕತ್ಲಿದ್ದಿದ್ದರಿಂದ. ನಾವು ಆನೇಕಲ್ನಿಂದ ಸ್ಟಾರ್ಟ್ ಮಾಡಿ ತಳಿ, ಜವಳಗೆರೆ, ಕೊಳಗಂಡಳ್ಳಿ, ಹುಣಸನಹಳ್ಳಿ, ದಬ್ಗುಳಿ, ಕೌದಳ್ಳಿ ಫಾರೆಸ್ಟು, ದರ್ಗಾ, ತಾಳುಬೆಟ್ಟ, ಮಲೆ ಮಹದೇಶ್ವರ ಹಿಲ್ ಈ ರೂಟಿಂದ ನಾವು ಹೊರಟಿದ್ದು ಫ್ರೆಂಡ್ಸ್. 10 ಕಿಲೋಮೀಟ್ರ್ ದೂರ ನಡ್ಕೊಂಡು ಬಂದಿದ್ದೀವಿ. ಸುಮಾರು 6 ಗಂಟೆ ಟೈಮು. ಇಲ್ಲಿ ಭಕ್ತಾದಿಗಳಿಗೆ ಅಷ್ಟೊತ್ತಿಗೆ ಟಿಫನ್ನು ರೆಡಿ ಮಾಡಿದ್ದಾರೆ. ಬಿಸಿಬೇಳೆ ಬಾತು ಕೊಡ್ತಿದ್ರು. ಸೊ ಇಲ್ಲಿ ದೇವ್ರ ಸಾಂಗ್ ಬರ್ತಿದ್ರಿಂದ ನಾನಿಲ್ಲಿ ವಾಯ್ಸ್ ತೆಗೆದಿದ್ದೀನಿ. ಇವರು ಹಳೆ ಊರಿನವರಂತೆ. 4 ವರ್ಷದಿಂದ ಇಲ್ಲಿ ಪಾದಯಾತ್ರೆ ಬರೋರಿಗೆ ಅನ್ನದಾನ ಮಾಡ್ತಿದ್ದಾರೆ. ಪಕ್ಕದಲ್ಲೇ ದೇವಸ್ಥಾನ ಒಂದು ಕಟ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಆನೇಕಲ್ಲಿಂದ 15 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಬಿಸಿಬೇಳೆ ಬಾತ್ ಕೊಟ್ರಲ್ಲಿ ಭಕ್ತಾದಿಗಳಿಗೆಲ್ಲರಿಗೂ ಅನ್ನದಾನ ಮಾಡ್ತಾ ಇದ್ದಾರೆ. ಅಲ್ಲಿ ತಿನ್ಕೊಂಡು ಈಗ ಮತ್ತೆ ಪಾದಯಾತ್ರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಅಷ್ಟು ಜನ ಹೋಗ್ತಾವ್ರೆ, ಹಿಂದೆ ಬರೋರು ಬರ್ತಾ ಇದ್ದಾರೆ. ಬೆಳಿಗ್ಗೆ 11-11:30 ಟೈಮ್ನಲ್ಲಿ ಜವಳಗೆರೆ ರೀಚ್ ಆಗಿ ಅಲ್ಲಿ ಒಂದು 2 ಅವರ್ ಮರದ ಕೆಳಗಡೆ ರೆಸ್ಟ್ ಮಾಡಿದ್ವಿ. ಅಲ್ಲೇ ಹತ್ರದಲ್ಲೇ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ನಡ್ಕೊಂಡು ಬಂದ್ವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 25 ವರ್ಷದಿಂದ ಒಂದು 5,000 ಜನ, ಇವತ್ತು 50,000 ಜನ ಆಗಿದ್ದಾರೆ. ಸರಿ ಅಣ್ಣ. ವಿಶೇಷ ಇದೇ ರೀತಿ ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಇದೆ. ಇನ್ನು ನಾಳೆ ತನಕ ಭಕ್ತಾದಿಗಳು ಬಂದು ಎಷ್ಟು 1000 ಜನ ಆದ್ರೂ ಬಂದ್ರು ಮಾದಪ್ಪನ ದಯದಿಂದ ಊಟ ಬಡಿಸ್ತೀವಿ. 3 ಟೈಮ್ ತಿಂಡಿ, ಎಲ್ಲ ಪ್ರೋಗ್ರಾಮು ಇರುತ್ತೆ. ಇಲ್ಲಿ ಭಕ್ತಾದಿಗಳಿಗೆಲ್ಲ ಪೆಂಡಲ್ ಹಾಕಿ ಸುಮಾರು 25 ವರ್ಷದಿಂದ ಊಟದ ವ್ಯವಸ್ಥೆ ಮತ್ತು ಮೆಡಿಕಲ್ ವ್ಯವಸ್ಥೆ ಮಾಡ್ತಿದ್ದಾರೆ. ಮದಗಂಡಳ್ಳಿ 10 ವರ್ಷದಿಂದ ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡೋದು ಎಲ್ಲ ಇವರೇ. ನಮ್ಮ ಕಡೆಯಿಂದ ಒಳ್ಳೆ ಊಟ ಕೊಡ್ತಾರೆ. ನಮ್ದೇನಿಲ್ಲ, ಅಲ್ಲ ಮಹದೇಶ್ವರಂದು ಅಲ್ಲ, ನಮ್ದೇನು ನಮಗೇನಿಲ್ಲ, ಅಲ್ಲ ಅಯ್ಯಪ್ಪಂದು ಮದಪ್ಪಂದು, ಒಗೇ ಮದಪ್ಪ ಅನ್ಬೇಕಷ್ಟೇ.
ಊಟ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟು ಜವಳಗೆರೆ ಫಾರೆಸ್ಟು ಸ್ಟಾರ್ಟ್ ಆಗುತ್ತೆ. ಫಾರೆಸ್ಟ್ನಲ್ಲೂ ಸಹ ಅಲ್ಲಲ್ಲಿ ನೀರು ಮತ್ತು ಹಣ್ಣುಗಳು, ಜ್ಯೂಸು, ಪಾದಯಾತ್ರೆ ಮಾಡೋರ್ಗೆ ಅಂತಾನೆ ದಾನ ಮಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಿದೆ. ಸಾವಿರಗಳಿಂದ ಈಗ ಲಕ್ಷಗಳ ಗಟ್ಟಲೆ ಭಕ್ತಾದಿಗಳು ಬರ್ತಿದ್ದಾರೆ. ಟೈಮ್ 2 ಗಂಟೆ, ಬಿಸಿಲು ಜಾಸ್ತಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಜವಳಗೆರೆ ಫಾರೆಸ್ಟ್ ಇದು, ಫುಲ್ಲು ಸುತ್ತ ಕಾಡು. ಇಲ್ಲಿಂದ ದಾರಿ ಫುಲ್ಲು ಏರಿಳಿತ, ಅಂದರೆ ಒಂದು ಕಡೆ ಅಪ್ಪು ಮತ್ತು ಇನ್ನೊಂದು ಕಡೆ ಡೌನು, ಈ ರೀತಿ ದಾರಿ ಇರೋದಿಲ್ಲಿ. ಮಧ್ಯಾಹ್ನ ಫುಲ್ಲು ಬಿಸಿಲು, ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಏಜ್ ಆಗಿರೋರು, ಮಕ್ಕಳು ಎಲ್ಲರೂ ಬರ್ತಾರೆ ಇಲ್ಲಿ. ಮತ್ತು ನಿಮಗೆ ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಮಾಡಿರೋದ್ರಿಂದ ನೀವು ನೀರೆಲ್ಲ ಮನೆಯಿಂದ ತೊಗೊಂಡೋಗೋದೇನು ಬೇಡ. ನೀರು, ಜ್ಯೂಸು, ಊಟ ನಿಮಗೆ ಅಲ್ಲೇ ಸಿಗುತ್ತೆ. ನೀವು ಬೇಕಾದ್ರೆ ಒಂದು 1/2 ಲೀಟ್ರು ಅಥವಾ 1 ಲೀಟ್ರನ್ನ ಸಿಗದೇ ಇರೋ ಕಡೆ ಕ್ಯಾರಿ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಸಾಕು. ಇಲ್ಲಿ ಪಾದಯಾತ್ರೆ ಮಾಡೋರು ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಿದ್ದಾರೆ. ಅದೇ ರೀತಿ ದಾನ ಮಾಡೋರು ಸಮೇತ ವರ್ಷದಿಂದ ವರ್ಷಕ್ಕೆ ಹೆಚ್ಚು ದಾನ ಮಾಡ್ತಾನೆ ಇದ್ದಾರೆ. ನಾವು ಮನೆಯಿಂದ ಹೊರಟಾಗ ಜನ ಅತಿ ಕಡಿಮೆ ಇದ್ದರು. ನಾನು ಇದೇನಪ್ಪ ಇದು ಜನ ತುಂಬ ಕಡಿಮೆ ಇದ್ದಾರಲ್ಲ, ಪಾದಯಾತ್ರೆ ಮಾಡೋರು ಸುಮಾರು ಲಕ್ಷಾಂತರ ಜನ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಅಂದ್ಕೊಂಡ್ವಿ. ಆದರೆ ಜವಳಗೆರೆ ಫಾರೆಸ್ಟ್ ದಾಟ್ತಿದ್ದಂಗೆ ಜನ ತುಂಬಾ ಜಾಸ್ತಿ ಆದರು. ದಾರಿನಲ್ಲಂತೂ ನಡೆಯೋಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಮತ್ತು ವೆಹಿಕಲ್ಸ್ ಎಲ್ಲನೂ ಓಡಾಡ್ತಾನೆ ಇತ್ತು, ತುಂಬಾ ಡಿಸ್ಟರ್ಬೆನ್ಸು ಆಗ್ತಿತ್ತು. ಮತ್ತು ಅಲ್ಲಲ್ಲಿ ನೀರು ಮಜ್ಜಿಗೆ, ಪಾನಕ, ಜ್ಯೂಸು, ಕರ್ಬೂಜ್ ಜ್ಯೂಸು ಈ ಥರ ಎಲ್ಲನೂ ಕೊಡ್ತಾನೆ ಇದ್ದರು. ಹೋಗ್ತಾ ಹೋಗ್ತಾ ನಾನು ಈ ಏಜಾಗಿರೋರ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಖುಷಿಯಾಗಿ ಹೊರಟ್ವಿ. ಇಲ್ಲಿ ತುಂಬ ಜನ ಹುಡುಗರು ಕಾಮಿಡಿ ಮಾಡಿಕೊಂಡು ರೇಗಾಡಿಸ್ತಿದ್ರು. ನಾವು ಅಲ್ಲಿಂದನೇ ಒಂಥರ ಜೋಶಾಗಿ ಹುಡುಗರು ಫುಲ್ ಖುಷಿಯಾಗಿ ಬರ್ತಿದ್ರು. ನಮಗೂ ಆಯಾಸ ಆಗಿದ್ದೇ ಗೊತ್ತಾಗಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ನಾನು ಏನು ಅಂದ್ಕೊಂಡು ಮನೆಯಿಂದ ಹೊರಟಿದ್ನೋ ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಒಂದ್ಸರಿ ನೀವು ಪಾದಯಾತ್ರೆ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿ ಜವಳಗೆರೆ ಮತ್ತು ಕೊಳಗಂಡಳ್ಳಿಯಿಂದನೇ ಭಕ್ತಾದಿಗಳು ನಡೆಯೋಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಊರಿನಿಂದನೇ ನಡೆಯೋದು ಅತಿ ಕಡಿಮೆ. ಜವಳಗೆರೆಯಿಂದ ಹಾಲ್ಟಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಕೊಳಗಂಡಳ್ಳಿ ಹಾಲ್ಟಾಗಿ ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಜವಳಗೆರೆ ಫಾರೆಸ್ಟ್ನಲ್ಲಿ ಇಲ್ಲಿ ಶನಿಮಾತಮ್ಮನ ದೇವಸ್ಥಾನ ಇತ್ತು. ಇಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಮುಂದೆ ಅಲ್ಲೆಲ್ಲ ಹುಡುಗರೆಲ್ಲ ಕೂತಿದ್ರು. ಅವರೆಲ್ಲ ಫುಲ್ಲು ಜೋಶಾಗಿದ್ದರು. ಅವ್ರನ್ನೆಲ್ಲ 1-2 ನಿಮಿಷ ಮಾತಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಅಕ್ಕ. ಜವಳಗೆರೆಯಿಂದ ಹೊರಟು ನೆಕ್ಸ್ಟು ಕೊಳಗಂಡಳ್ಳಿ ದೇವಸ್ಥಾನ ರೀಚ್ ಆಗಿದ್ವಿ. ಇಲ್ಲಿ ನಡೆದು ತುಂಬಾ ಆಯಾಸ ಆಗಿತ್ತು. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಸೊ ಅದರಿಂದ ಸುಸ್ತಾಗ್ಬಿಟ್ಟಿದ್ವಿ. ಇಲ್ಲಿ 1 ಅವರು ರೆಸ್ಟ್ ಮಾಡಿದ್ವಿ. ಇಲ್ಲಿ ನಮಗೆ ಪರಿಚಯ ಆಗಿರೋರೆಲ್ಲ ಸಿಕ್ಕಿದ್ರು, ನಮ್ಮ ಫ್ರೆಂಡ್ಸು ಎಲ್ಲನೂ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವರು ರೆಸ್ಟ್ ಮಾಡ್ತಿದ್ರು, ಸುಸ್ತಾಗಿದ್ರು.
ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಇಲ್ಲಿ ನಿಮಗೆ ಟೋಪಿ ಮತ್ತು ಟಾರ್ಪಲ್ಲು ಮತ್ತು ಟ್ಯಾಬ್ಲೆಟ್ಸ್ ಏನಾದರೂ ಬೇಕಿದೆ, ಪೇಯ್ನ್ ಕಿಲ್ಲರು ಅಥವಾ ಸ್ಪ್ರೇ ಈ ಥರದ್ದೆಲ್ಲನೂ ಸಿಗುತ್ತೆ. ನಿಮ್ಗೇನು ಬೇಕಿದ್ರೂ ಇಲ್ಲೇ ತೊಗೋಬೋದು. ನೈಟ್ ಟೈಮು ನಡಿಬೇಕಾದ್ರೆ ಟಾರ್ಚ್ ಬೇಕಾಗುತ್ತೆ, ಸೊ ಅದನ್ನು ಇಲ್ಲಿಂದನೇ ನಾವು ತೊಗೊಂಡು ಹೋಗ್ಬೋದು ಬೇಕಿದ್ರೆ. ಇಲ್ಲಿಂದ ನಾವು ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಹೊಲಗಳ ಸೆಂಟ್ರಲ್ಲಿ ಇಲ್ಲಿ ಚಿಕ್ಕದಾದ ದಾರಿ, ಮುಂದೆ ಚಿಕ್ಕದ ದಾರಿ, ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿಂದ ನೆಕ್ಸ್ಟು ನಾವು ಹುಣಸನಹಳ್ಳಿ ರೀಚ್ ಆದ್ವಿ. ಸುಮಾರು ನೈಟು 7:30 ಟೈಮು. ಇಲ್ಲೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಭಕ್ತಾದಿಗಳಿಗೆ. ಪೆಂಡಲ್ ಹಾಕಿ, ಚೇರ್ಸ್ ಹಾಕಿ, ಮುದ್ದೆ, ಬಸ್ಸಾರು, ಪಲ್ಯ ಮತ್ತು ಹಪ್ಪಳ, ಉಪ್ಪಿನಕಾಯಿ, ಪಾಯಸ ಈ ಥರದ್ದೆಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ವ್ಯವಸ್ಥೆ. ಬರೀ ಇಲ್ಲಿ ಊಟದ ವ್ಯವಸ್ಥೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಲಗೋದಕ್ಕೆ ಜಾಗ ಸಮೇತ ಮಾಡಿದರು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದಾರೆ ಇಲ್ಲಿ ಪ್ರತಿ ವರ್ಷನೂ ಭಕ್ತಾದಿಗಳಿಗೋಸ್ಕರನೇ. ನನಗಂತೂ ತುಂಬಾ ಈ ಥರನೂ ಮಾಡ್ತಾರಾ, ರಿಯಲಿ ನಾವು ಅಂದ್ಕೊಂಡಿರೋದಿಲ್ಲ. ಎಷ್ಟು ಕಷ್ಟಪಡ್ತಾರೆ ಇಲ್ಲಿ. ಒಬ್ರೂ ದುಡ್ಡುಗೋಸ್ಕರ ಮಾಡೋದಿಲ್ಲ, ಎಲ್ಲರೂ ಆ ದೇವ್ರ ಭಕ್ತಿಗೋಸ್ಕರ ಮಾಡ್ತಾರೆ. ಶಿವನಿಗೋ ಭಕ್ತಿಗೆ ಎಷ್ಟು ನಾವು ಋಣಿಯಾಗಿದ್ದರೂ ಸಾಕಾಗಲ್ಲ ಅಂತಾರಲ್ಲ, ಆ ಥರ ಇಲ್ಲಿ ಒಬ್ರೂ ದುಡ್ಡುಗೋಸ್ಕರ ಯಾರೂ ಮಾಡೋದಿಲ್ಲ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ದೇವ್ರ ಭಕ್ತಿಗೋಸ್ಕರನೇ ಆಲ್ಮೋಸ್ಟ್ ಮಾಡ್ತಿರೋದು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇಲ್ಲೆಲ್ಲ ಹುಲ್ಲು ಒಂಥರ ಹಾಸಿಗೆ ಥರನೇ ರೆಡಿ ಮಾಡಿದರು. ಸೊ ನಾವಿಲ್ಲೇ ನೈಟು ಸ್ಟೇ ಆದ್ವಿ. ಮುಂದಿನ ಪಾದಯಾತ್ರೆದು ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ.